ಐಪಿಎಲ್ನ ಮೊದಲ 2 ಪಂದ್ಯಗಳಲ್ಲಿ ಭರ್ಜರಿ ಗೆಲುವನ್ನ ಕಂಡಿದ್ದಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಮೂರನೇ ಪಂದ್ಯದಲ್ಲಿ ಸೋಲನ್ನ ಕಂಡಿದ್ರು. ಅದು ಕೂಡ ತವರಿನ ಅಂಗಳ ಚಿನ್ನಸ್ವಾಮಿ ಮೈದಾನದಲ್ಲಿ. ಇದೀಗ ಏಪ್ರಿಲ್ 7ರಂದು ಅಂದ್ರೆ ಸೋಮವಾರ ಮುಂಬೈ ವಿರುದ್ಧ 4ನೇ ಪಂದ್ಯಕ್ಕೆ ರೆಡಿಯಾಗಿದ್ದಾರೆ. 5 ಬಾರಿಯ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಹಾಗೆ ಚೊಚ್ಚಲ ಕಪ್ ಗೆಲುವಿನ ನಿರೀಕ್ಷೆಯಲ್ಲಿರುವಂತ ಆರ್ಸಿಬಿ ಬಗೆಗಿನ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳ್ತೇನೆ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕೆಕೆಆರ್ ಮತ್ತು ಸಿಎಸ್ಕೆ ವಿರುದ್ಧ ಗೆದ್ದಿದ್ದಂತ ಆರ್ಸಿಬಿ ಗುಜರಾತ್ ವಿರುದ್ಧ ಸೋಲನ್ನ ಕಂಡಿದೆ. ಇದೀಗ ಆರ್ಸಿಬಿ ಮುಂದಿನ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಎದುರಿಸಲಿದೆ. ಏಪ್ರಿಲ್ 7ರಂದು ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ಹಾರ್ದಿಕ್ ಪಾಂಡ್ಯ ಪಡೆ ವಿರುದ್ಧ ಹೋರಾಡಬೇಕಿದೆ. ಆದರೆ ವಾಂಖೇಡೆಯಲ್ಲಿ ಮುಂಬೈ ತಂಡವನ್ನು ಮಣಿಸೋದು ಬೆಂಗಳೂರಿಗೆ ಅಷ್ಟು ಸುಲಭ ಇಲ್ಲ. ಹಿಂದಿನ ರೆಕಾರ್ಡ್ಸ್ ಅನ್ನ ನೋಡಿದ್ರೆ ಆರ್ಸಿಬಿ ಪಡೆ ಎಂಐಯನ್ನ ಮಣಿಸೋಕೆ ಒಂದಷ್ಟು ವರ್ಕೌಟ್ ಅನ್ನ ಮಾಡಬೇಕಾಗಿದೆ. ವಾಂಖೇಡೆಯಲ್ಲಿ 10 ವರ್ಷಗಳಿಂದ ಮುಂಬೈ ವಿರುದ್ಧ ಗೆದ್ದಿಲ್ಲ ಆರ್ಸಿಬಿ. ಎಸ್, ಅಚ್ಚರಿ ಅನಿಸಿದ್ರು ಇದೇ ಫ್ಯಾಕ್ಟ್. ಕಳೆದ 10 ವರ್ಷಗಳಿಂದ ಆರ್ಸಿಬಿ ವಾಂಖೇಡೆ ಕ್ರೀಡಾಂಗಣದಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ವಿರುದ್ಧ ಗೆದ್ದೇ ಇಲ್ಲ. 2015ರಲ್ಲಿ ಕೊನೆಯ ಬಾರಿಗೆ ಮುಂಬೈ ತಂಡವನ್ನ ವಾಂಖೇಡೆಯಲ್ಲಿ ಆರ್ಸಿಬಿ ಸೋಲಿಸಿದ್ದೇ ಕೊನೆ. ಈ ವರ್ಷ ಸಿಎಸ್ಕೆ ವಿರುದ್ಧ ಚೆನ್ನೈನಲ್ಲಿ 17 ವರ್ಷಗಳಿಂದ ಗೆಲ್ಲದ ಆರ್ಸಿಬಿ ಈ ವರ್ಷ ಭರ್ಜರಿ ಗೆಲುವನ್ನ ಸಾಧಿಸಿದೆ. ಇದೀಗ ಮುಂಬೈನಲ್ಲೂ ಕೂಡ ದಶಕದ ಬಳಿಕ ಮೊದಲ ಗೆಲುವು ಸಾಧಿಸುವಂತ ನಿರೀಕ್ಷೆಯಲ್ಲಿದ್ದಾರೆ. ಮೊದಲ 2 ಪಂದ್ಯಗಳಲ್ಲಿ ಸೋಲು ಕಂಡಿದ್ದಂತ ಮುಂಬೈ ಇಂಡಿಯನ್ಸ್ ತಂಡ 3ನೇ ಪಂದ್ಯದಲ್ಲಿ ಕೆಕೆಆರ್ ವಿರುದ್ಧ ಗೆದ್ದು ಲಯಕ್ಕೆ ಬಂದಿತ್ತು. ಆದರೆ ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಸೋಲೋ ಮೂಲಕ ಆಘಾತ ಎದುರಿಸಿದ್ದಾರೆ. ಆಡಿರುವಂತ 4 ಪಂದ್ಯಗಳಲ್ಲಿ 3 ಮ್ಯಾಚ್ಗಳನ್ನು ಸೋತು ಪಾಯಿಂಟ್ಸ್ ಟೇಬಲ್ನಲ್ಲಿ ಕೆಳಗಿದ್ದಾರೆ. ಹೀಗಾಗಿ ಕಮ್ಬ್ಯಾಕ್ ಮಾಡೋಕೆ ಅವರಿಗೂ ಕೂಡ ಸೋಮವಾರದ ಪಂದ್ಯ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಮುಂಬೈ ತಂಡ ಸೇರದ ಜಸ್ಪ್ರೀತ್ ಬುಮ್ರಾ. ಮುಂಬೈ ತಂಡದ ಬೌಲಿಂಗ್ ಬ್ರಹ್ಮಾಸ್ತ್ರವಾಗಿರುವಂತಹ ಜಸ್ಪ್ರೀತ್ ಬುಮ್ರಾ ಇನ್ನೂ ಕೂಡ ಫಿಟ್ ಆಗಿಲ್ಲ. ಎನ್ಸಿಎನಲ್ಲಿ ಬೌಲಿಂಗ್ ಮಾಡ್ತಾ ಇದ್ದು ಇನ್ನೂ 2 ವಾರಗಳ ಕಾಲ ಐಪಿಎಲ್ ಆಡೋದು ಅನುಮಾನವಾಗಿದೆ. ಮೊದಲ 2 ಪಂದ್ಯಗಳಲ್ಲಿ ಬುಮ್ರಾ ಅನುಪಸ್ಥಿತಿ ಮುಂಬೈ ಇಂಡಿಯನ್ಸ್ ತಂಡವನ್ನ ಕಾಡಿತ್ತು. ಮತ್ತೊಂದು ಕಡೆ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಕೂಡ ಆಡೋದು ಡೌಟ್ ಇದೆ. ಇಂಜುರಿ ಕಾರಣದಿಂದ ಲಕ್ನೋ ವಿರುದ್ಧ ಆಡದಂತ ರೋಹಿತ್ ಶರ್ಮಾ ಆರ್ಸಿಬಿ ವಿರುದ್ಧ ಕೂಡ ಕಣಕ್ಕಿಳಿಯೋದು ಡೌಟ್ ಇದೆ. ಮುಂಬೈ ಮಣಿಸಿ ಗೆಲುವಿನ ಟ್ರ್ಯಾಕ್ಗೆ ಬರುತ್ತಾ ಆರ್ಸಿಬಿ. ಮತ್ತೊಂದು ಕಡೆ ಗುಜರಾತ್ ಟೈಟಾನ್ಸ್ ವಿರುದ್ಧ ಸೋತಿರುವಂತ ಆರ್ಸಿಬಿ ಗೆಲುವಿನ ಟ್ರ್ಯಾಕ್ಗೆ ಮರಳೋಕೆ ಎದುರು ನೋಡ್ತಾ ಇದೆ. ತಂಡದ ಬ್ಯಾಟಿಂಗ್ ಮತ್ತು ಬೌಲಿಂಗ್ ವಿಭಾಗ ಬಲಿಷ್ಠವಾಗಿದೆ. ಎಲ್ಲ ಆಟಗಾರರು ಬಹುತೇಕ ಫಾರ್ಮ್ನಲ್ಲಿದ್ದು ಬ್ಯಾಟಿಂಗ್ ಸ್ನೇಹಿ ವಾಂಖೇಡೆ ಕ್ರೀಡಾಂಗಣದಲ್ಲಿ ಅಬ್ಬರಿಸಬೇಕಿದೆ. ಜೋಸ್ ಹೇಜಲ್ವುಡ್, ಭುವನೇಶ್ವರ್ ಕುಮಾರ್, ಯಶ್ ದಯಾಳ್ ಬೌಲಿಂಗ್ನಲ್ಲಿ ಮಿಂಚಿದ್ರೆ ಆರ್ಸಿಬಿ ದಶಕಗಳ ಬಳಿಕ ವಾಂಖೇಡೆಯಲ್ಲಿ ಗೆಲ್ಲೋದ್ರಲ್ಲಿ ಅನುಮಾನವೇ ಇಲ್ಲ. ಒಟ್ಟಿನಲ್ಲಿ ಮುಂಬೈ ಮತ್ತು ಆರ್ಸಿಬಿ ತಂಡಗಳು ಈವರೆಗೂ ಕೂಡ ಐಪಿಎಲ್ನಲ್ಲಿ 33 ಪಂದ್ಯಗಳನ್ನಾಡಿವೆ. ಇದರಲ್ಲಿ ಮುಂಬೈ ತಂಡ 19 ಪಂದ್ಯಗಳನ್ನ ಗೆದ್ದುಕೊಂಡಿದ್ರೆ ಆರ್ಸಿಬಿ 14 ಪಂದ್ಯಗಳಲ್ಲಿ ಜಯವನ್ನ ಕಂಡಿದೆ. ಸೊ ಈ ಸ್ಟ್ರಾಟಜಿಕ್ ನಂಬರ್ಗಳನ್ನ ನೋಡ್ತಾ ಇದ್ರೆ ಮುಂಬೈ ತಂಡವೇ ಮೇಲುಗೈ ಸಾಧಿಸಿದೆ. ಆರ್ಸಿಬಿ ವಿರುದ್ಧ ಮುಂಬೈ ದಾಖಲಿಸಿರುವಂತಹ ಹೈಸ್ಕೋರ್ 213 ಆಗಿದ್ರೆ 111 ರನ್ ಸಾಧಿಸಿರುವುದೇ ಕಡಿಮೆ ಸ್ಕೋರ್ ಆಗಿದೆ. ಇನ್ನು ಮುಂಬೈ ವಿರುದ್ಧ ಆರ್ಸಿಬಿ ದಾಖಲು ಮಾಡಿರುವಂತಹ ಹೈಸ್ಕೋರ್ 235 ಇದ್ರೆ ಅತಿ ಕಡಿಮೆ ಅಂದ್ರೆ 122 ಆಗಿದೆ. ಈ ತಂಡಗಳು ಕೊನೆಯ ಆವೃತ್ತಿಯಲ್ಲಿ ಮುಖಾಮುಖಿಯಾಗಿದ್ದಾಗ ಅಂದ್ರೆ 2024ರ ಪಂದ್ಯದಲ್ಲಿ ಮುಂಬೈ ತಂಡ 7 ವಿಕೆಟ್ಗಳಿಂದ ಗೆಲುವನ್ನ ಸಾಧಿಸಿತು. ಆರ್ಸಿಬಿ ತಂಡವನ್ನ ಸೋಲಿಸಿತ್ತು. ಒಟ್ನಲ್ಲಿ 2 ತಂಡಗಳು ಸೋಲಿನ ಶಾಕ್ನಿಂದಲೇ ಮೈದಾನಕ್ಕೆ ಕಾಲಿಡ್ತಾ ಇದ್ದು ಗೆಲುವಿನ ಟ್ರ್ಯಾಕ್ಗೆ ಬರೋಕೆ ಕಾಯ್ತಾ ಇದ್ದಾರೆ. ನಮಸ್ಕಾರ.